ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿರೋ ಪ್ರಕಾರ 2024ರಲ್ಲಿ ಆ 14,999 ಶಿಕ್ಷಕರನ್ನ ನೇಮಕಾತಿ ಮಾಡಿವೆ ಅಂತ ಏನ್ ಹೇಳಿದಾರೋ ಆ ಶಿಕ್ಷಕರು ಕರ್ನಾಟಕದ ಯಾವ ಶಾಲೆಯಲ್ಲಿ ಕೆಲಸ ಮಾಡ್ತಿದಾರ ರಿಯಾಲಿಟಿಲಿ ಮಾತಾಡ್ಬೇಕು ಅಂತ 2022ರಲ್ಲಿ ನೇಮಕಾತಿ ಮಾಡಿರೋದು, ಅಲ್ಲಿಂದ 2025 ಡಿಸೆಂಬರ್ ಆದ್ರೂ ಯಾವುದೇ ರೀತಿ ಕರ್ನಾಟಕ ಸರ್ಕಾರದಿಂದ ನೇಮಕಾತಿ ಮಾಡಿಲ್ಲ. ಸೊ ಇವಾಗ ಶಾಲಾ ಮತ್ತು ಶಿಕ್ಷಣ ಇಲಾಖೆಯಿಂದ 70,000 ಖಾಲಿ ಹುದ್ದೆಗಳು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇದಾವ. ಈ ಒಂದು ವಿಚಾರವಾಗಿ ನಮ್ಮ ರಾಜ್ಯದ ಎಜುಕೇಶನ್ ಮಿನಿಸ್ಟರ್ ಏನ್ ಹೇಳ್ತಾರ? ಈಗ ನಾವೇನು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ, ರಾಜ್ಯದ ಜನತೆಗೆ ನಾನು ವಿಶ್ವಾಸವನ್ನು ಕೊಡಬಲ್ಲೆ. ಈ 12,000 ಪ್ಲಸ್ 6,000 ಅನುದಾನಿತ ಹಾಗೂ ಸರ್ಕಾರದಿಂದ ಏನು ನಾವು ಆಗಲೇ ನಮಗೆ ಸ್ಯಾಂಕ್ಷನ್ ಆಗಿದೆ ಈ ಪೋಸ್ಟು, ಅವರೆಲ್ಲರೂ ಕೂಡ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಪಾಠ ಹೇಳ್ಕೊಡೋದಕ್ಕೆ, ಮಕ್ಕಳನ್ನ ವೆಲ್ಕಮ್ ಮಾಡೋದಕ್ಕೆ ಅವರೇ ಮುಂದೆ ಕಾಯ್ತಾ ಇರ್ತಾರೆ. ಅದ್ರ ಬಗ್ಗೆ ನೀವು ವರಿ ಮಾಡೋಕ್ಕೆ ಹೋಗಬೇಡ್ರಿ. ಎರಡೂ ಸೇರಿಸಿದರೆ ಅನುದಾನಿತ ಇದನ್ನೆಲ್ಲ ಸೇರಿಸಿ ಸುಮಾರು 32,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ನಾವು ಮಾಡ್ದಂಗೆ ಆಯಿತು. ಹಿಂದಿನ ಸರ್ಕಾರದವ್ರು ಎಷ್ಟು ಮಾಡಿದರು? 3,500 ಮಾಡಿದ್ರು ಅಷ್ಟೇ. 4,500 5,000 ಒಳಗೆ. ಮಕ್ಕಳ ಹಿತದೃಷ್ಟಿಯಿಂದ ಒಳ್ಳೆ ರೀತಿಯಲ್ಲಿ ಟೀಚರ್ಸ್ ಕೊಡ್ತಕ್ಕಂಥ ಅದೇ ಶಿಕ್ಷಕರನ್ನು ತೊಗೊಂಡ್ವಿ ನಾವು. ಒಳ್ಳೆ ಟೀಚರ್ಸೇ ಅವರು. ಸ್ಟಾರ್ಟಿಂಗಲ್ಲೇ ತೊಗೊಂಡ್ಬಿಟ್ವಿ ನಾವು. ಲಾಸ್ಟ್ವರೆಗೂ ನಾವು ಇದನ್ನು ಮಾಡೋಕ್ಕೆ ಹೋಗಲಿಲ್ಲ ಒಂದೇ ಸತಿಗೆ. ಅದಕ್ಕೆ ಸೊ ಒಳ್ಳೆ ರೀತಿಯಲ್ಲಿ ಆಗ್ತಾಯಿದೆ, ಏನೂ ತೊಂದರೆ ಏನಿಲ್ಲ. ಸರ್ಕಾರನೂ ಒಳ್ಳೆ ರೀತಿ ಕೆಲಸ ಮಾಡುತ್ತೆ, ನನ್ನ ಇಲಾಖೆನೂ ಕೂಡ ಇನ್ನೂ ಒಳ್ಳೆ ರೀತಿಯಲ್ಲಿ ಜವಾಬ್ದಾರಿನ ನಾವು ತಗೊಂಡು. ಸೊ ಇವ್ರು ಹೇಳೋ ಪ್ರಕಾರ ನಮ್ಮ ರಾಜ್ಯದಲ್ಲಿ 50,000 ಗೆಸ್ಟ್ ಟೀಚರ್ನ ನಾವು ತಗೊಂಡಿದ್ದೀವಿ ಅಂತ ಏನು ಹೇಳ್ತಿದಾರೋ, ಇವರಿಗೆ ಕೊಡ್ತಾ ಇರೋ ಈ ಒಂದು ಧನ ಸಹಾಯದ ಫಂಡ್ ರಿಯಾಲಿಟಿ ಏನು ಅಂತ ಅಂದ್ರೆ, ಪ್ರಾಥಮಿಕ ಅತಿಥಿ ಉಪನ್ಯಾಸಕರಿಗೆ 10,000, ಪ್ರೌಢಶಾಲಾ ಅತಿಥಿ ಉಪನ್ಯಾಸಕರಿಗೆ 10,500 ರೂಪಾಯಿ, PU ಅತಿಥಿ ಉಪನ್ಯಾಸಕರಿಗೆ 12,000 ರೂಪಾಯಿಗಳು, ಪದವಿ ಕಾಲೇಜು ಅತಿಥಿ ಉಪನ್ಯಾಸಕರಿಗೆ 35,000 ರೂಪಾಯಿಗಳು. ಸೊ ಇವಾಗ ಒಂದು ಸಿಂಪಲ್ ಕಂಪ್ಯಾರಿಸನ್ ಮಾಡೋಣ. ಕರ್ನಾಟಕ ರಾಜ್ಯದಿಂದ ರಾಜ್ಯದ ಅಭ್ಯರ್ಥಿಗಳಿಗೆ ತಮ್ಮ ಕೆಲಸಕ್ಕೆ ಕೊಡ್ತಾ ಇರೋ ಒಂದು ಧನ ಸಹಾಯ ಆಗ್ಲಿ, ಸ್ಯಾಲರಿ ಆಗ್ಲಿ, ಇದನ್ನ ನಾವು ಕನ್ಸಿಡರ್ ಮಾಡಿ ನೋಡಿದಾಗ ಪ್ರಾಥಮಿಕ ಶಾಲಾ ಅತಿಥಿ ಉಪನ್ಯಾಸಕರಿಗೆ ಅಂದ್ರೆ ಪ್ರೈಮರಿ ಸ್ಕೂಲ್ ಗೆಸ್ಟ್ ಟೀಚರಿಗೆ ತಿಂಗಳಿಗೆ 10,000 ರೂಪಾಯಿ ಗೌರವ ಧನವಾಗಿ ಕೊಡ್ತಾ ಇದ್ದಾರೆ. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಒಂದು ದಿನಕ್ಕೆ 333 ರೂಪಾಯಿ ಬರುತ್ತೆ. ಹಳ್ಳಿಲಿ ನಡೀತಾ ಇರೋ ನರೇಗಾ ಕೂಲಿ ಕಾರ್ಮಿಕರಿಗೆ, ಒಬ್ಬ ಕೂಲಿ ಕಾರ್ಮಿಕನಿಗೆ ಒಂದು ದಿನಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇರೋ ದುಡ್ಡು 370 ರೂಪಾಯಿ. ಕೂಲಿ ಕಾರ್ಮಿಕರಿಗಿಂತ ಕಡಿಮೆ ದುಡ್ಡನ್ನ ಗೆಸ್ಟ್ ಟೀಚರ್ಸ್ಗೆ ಕೊಡ್ತಾ ಇದಾರ ಅಂತಂದ್ರ ಇದಕ್ಕೆ ಸ್ಕೂಲು, PU, ಡಿಗ್ರಿ, BEd ಮುಗಿಸ್ಕೊಳೋ ಅವಶ್ಯಕತೆ ಐತಾ? ನಮ್ಮ ರಾಜ್ಯದ ಎಜುಕೇಶನ್ ಮಿನಿಸ್ಟರು TET ಬಗ್ಗೆ ಮಾತಾಡಿದ್ರು.